ಲಯನ್ ಟಿವಿಗೆ ಸ್ವಾಗತ. ನಾನು ಬಸವರಾಜು. RSS ಪ್ರಮುಖ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ 75 ವರ್ಷ ಆದಮೇಲೆ ಎಲ್ಲರೂ ಕೆಳಗಿಳಿಲೇಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ರು. ವಿಶೇಷ ಅಂದರೆ ಮೋಹನ್ ಭಾಗವತ್ ಅವರು ಇಂಥದ್ದೊಂದು ಮಾತನ್ನು ಹೇಳೋಕ್ಕೆ 4 ದಿನದ ಮುಂಚೆ ಸಹಕಾರ ಸಂವಾದ್ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ನಿವೃತ್ತಿಯ ಮಾತಾಡ್ತಾರೆ. ನಾನು ನಿವೃತ್ತಿ ಹೊಂದಿದ ಮೇಲೆ ಸಹಜ ಕೃಷಿಯನ್ನು ಮಾಡ್ತೀನಿ, ವೇದ ಉಪನಿಷತ್ತುಗಳನ್ನು ಓದ್ಕೊಂಡಿರ್ತೀನಿ ಅನ್ನೋ ಮಾತನ್ನು ಹೇಳಿದರು. ಇಬ್ಬರು ಬ್ಯಾಕ್ ಟು ಬ್ಯಾಕ್ ವಯಸ್ಸಿನ ಒಂದು ಮಿತಿ ಏನಿತ್ತು RSS ಮತ್ತು BJP ಇಟ್ಕೊಂಡಿರೋದು ಅದನ್ನು ನೆನಪು ಮಾಡಿಕೊಡೋ ಮೂಲಕ ಪ್ರಧಾನಿ ಮೋದಿಯವರು ಕೂಡ 75 ವರ್ಷ ಆದಮೇಲೆ ಇಳಿಬೇಕು ಪ್ರಧಾನಿ ಪಟ್ಟದಿಂದ ಅನ್ನುವಂತಹ ಸೂಚ್ಯ ಸಂದೇಶವನ್ನೇನಾದರೂ ನೀಡಿದಾರಾ ಅನ್ನೋ ಚರ್ಚೆ ನಡೀತಿರೋ ಸಂದರ್ಭದಲ್ಲೇ ಈ ಭಾರತದ ಪ್ರಖ್ಯಾತ ಜ್ಯೋತಿಷಿಯೊಬ್ಬರು ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಗ್ರಹಬಲವೂ ಕೂಡ ಈಗ ಕಷ್ಟ ಆಗಬಹುದು, ಅವರು ಪ್ರಧಾನಿ ಪಟ್ಟದಿಂದ ಇಳಿತಾರೆ. ಒಂದು ವೇಳೆ ಇಳಿದ್ರೆ ಯಾರಿಗೆ ಅವಕಾಶ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಗ್ರಹಗತಿಗಳ ಪ್ರಕಾರ ಅಂತ 3 ಹೆಸರನ್ನು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲಿಗರು ನೋ ಡೌಟ್ ಬಹುಪಾಲು ಜನರಿಗೆ ಇಷ್ಟವಾಗುವಂತಹ ಬುಲ್ಡೋಜರ್ ಬಾಬಾ, ಉತ್ತರ ಪ್ರದೇಶದ ಈಗಿನ ಮುಖ್ಯಮಂತ್ರಿ, ಫೈರ್ ಬ್ರ್ಯಾಂಡ್, BJPಯ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ರು. ಯಾಕೆ ಯೋಗಿ ಆದಿತ್ಯನಾಥ್ರು? ಅವರೊಂದು ದೊಡ್ಡ ಪಟ್ಟಿನೇ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಅದನ್ನು ಹೇಳ್ತೀನಿ ನೋಡಿ. ಅವರ ಜಾತಕದಲ್ಲಿ ಶನಿ ಮತ್ತು ಗುರುವಿನ ಬಲವಾದ ಸ್ಥಾನಗಳು ಅವರನ್ನು ನಾಯಕತ್ವದ ಪ್ರಬಲ ಸ್ಪರ್ಧಿಯನ್ನಾಗಿ ಮಾಡುತ್ತವೆ. ಯೋಗಿಯ ಕಠಿಣ ಖ್ಯಾತಿ ಮತ್ತು ಹಿಂದುತ್ವ ರಾಜಕೀಯವು ಅವರನ್ನು BJP ಕಾರ್ಯಕರ್ತರಲ್ಲಿ ಜನಪ್ರಿಯಗೊಳಿಸುತ್ತದೆ. ಗ್ರಹಗಳ ಹಂತಗಳ ಪ್ರಕಾರ ಮುಂದಿನ ಕೆಲವು ವರ್ಷಗಳಲ್ಲಿ ಅವರಿಗೆ ಸುವರ್ಣ ಅವಕಾಶ ಸಿಗುತ್ತೆ. ನಕ್ಷತ್ರಗಳು ಅವರ ಪರವಾಗಿವೆ. ಅವರು ದೇಶದಲ್ಲಿ ಉನ್ನತ ಸ್ಥಾನವನ್ನು ತಲುಪಬಹುದು ಅನ್ನೋ ಮೂಲಕ ಯೋಗಿ ಆದಿತ್ಯನಾಥ್ರು ಪ್ರಧಾನಿ ಆಗಬಹುದು ಅನ್ನುವಂತಹ ಪಟ್ಟಿಯಲ್ಲಿ ಆಗಿದ್ದಾರೆ ಅನ್ನೋದನ್ನು ಆ ಖ್ಯಾತ ಜ್ಯೋತಿಷಿಯೊಬ್ಬರು ತಮ್ಮ ವಿಶ್ಲೇಷಣೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅವ್ರನ್ನ ಬಿಟ್ಟರೆ 2ನೇ ಹೆಸರು ಅಚ್ಚರಿ ಅನ್ನಿಸಬಹುದು. ಅಮಿತ್ ಶಾ ಅವರಲ್ಲ, ಬದಲಾಗಿ ನಿತಿನ್ ಗಡ್ಕರಿ ಅವರು. ಕ್ಲೀನ್ ಇಮೇಜ್ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಅಜಾತ ಶತ್ರು ಯಾರಾದರೂ ಇದ್ದರೆ BJPಯಲ್ಲಿ ಅದು ನಿತಿನ್ ಗಡ್ಕರಿ ಅಂತ ಬಹುಪಾಲು ಜನ ಒಪ್ಕೋತಾರೆ. ನೀನು ಯಾವುದೇ ಪಕ್ಷ ಇರಪ್ಪ, ನೀನು ಬಂದು ಒಂದು ಕೆಲಸ ಕೇಳಿದ್ರೆ ಮಾಡಿಕೊಡುವಂತಹ ಒಂದು ಉಮೇದು ಮತ್ತು ಹೊಣೆಗಾರಿಕೆಯ ವ್ಯಕ್ತಿಯಾಗಿ ಅವರು ಎಲ್ರಿಗೂ ಕೂಡ ಇಷ್ಟವಾಗ್ತಾರೆ. ಆ ಕಾರಣಕ್ಕೋಸ್ಕರ ನಿತಿನ್ ಗಡ್ಕರಿ ಅವರಿಗೆ ಅವಕಾಶ ಇರಬಹುದು ಅಂತ ಹೇಳ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ಆ ಜ್ಯೋತಿಷಿ ಹೇಳಿರೋ ಪ್ರಕಾರ ನಿತಿನ್ ಗಡ್ಕರಿ ಅವರ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳನ ಶುಭ ಸ್ಥಾನಗಳು ಅವರನ್ನು ದಕ್ಷ ಆಡಳಿತಗಾರ ಮತ್ತು ದೂರದೃಷ್ಟಿಯ ನಾಯಕ ಎಂದು ತೋರಿಸುತ್ತದೆ. ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಇದರಿಂದ ಪಕ್ಷದ ಒಳಗೆ ಮತ್ತು ಹೊರಗೆ ಅವರ ವಿಶ್ವಾಸಾರ್ಹತೆ ಗಟ್ಟಿಯಾಗಿದೆ ಮತ್ತು ಬಲವಾಗಿದೆ. ಅವರ ಕಠಿಣ ಪರಿಶ್ರಮ ಮತ್ತು ಗ್ರಹಗಳ ಬೆಂಬಲ ಅವರನ್ನು ಮುಂದಿನ ಪ್ರಧಾನಿ ಕುರ್ಚಿಯಲ್ಲಿ ಕೂರಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಆದರೆ ಅಧಿಕಾರದ ಏಣಿಯನ್ನು ಏರುತ್ತಾರೆಯೇ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿಲ್ಲ. ಅದನ್ನು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಇನ್ನು 3ನೇ ಮತ್ತು ಪ್ರಮುಖ ಪ್ರತಿಸ್ಪರ್ಧಿ ಪ್ರಧಾನಮಂತ್ರಿ ಆಗಬಹುದು ಅನ್ನುವಂಥವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. BJPಗರು ಅವರನ್ನು ಚುನಾವಣಾ ಚಾಣಕ್ಯ ಅಂತಲೇ ಕರೀತಾರೆ. ಕಾರ್ಯತಂತ್ರ ಮತ್ತು ಸಂಘಟನಾ ಕೌಶಲ್ಯವು ಪಕ್ಷಕ್ಕೆ ಹಲವಾರು ದೊಡ್ಡ ಗೆಲುವುಗಳನ್ನು ತಂದುಕೊಟ್ಟಿದೆ. ಅಮಿತ್ ಶಾ ಅವರಿಗೆ ಅದು ದೊಡ್ಡ ಕ್ರೆಡಿಟ್ ಕೂಡ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರ ಅವರು ಪ್ರಧಾನಿ ಪಟ್ಟದಲ್ಲಿ ಕೂರಬಹುದು. ಆದರೆ ಆ ಜ್ಯೋತಿಷಿ ಹೇಳಿರೋ ಪ್ರಕಾರ ರಾಹು ಮತ್ತು ಚಂದ್ರರ ಸ್ಥಾನಗಳು ಅಮಿತ್ ಶಾ ಅವರ ಜಾತಕದಲ್ಲಿ ಅವರನ್ನು ಅಧಿಕಾರಕ್ಕೆ ಹತ್ತಿರವಾಗಿಸಿದೆ. ಶಾ ಅವರ ಕಠಿಣ ಪರಿಶ್ರಮ ಮತ್ತು ಮೋದಿಯೊಂದಿಗಿನ ಸಾಮೀಪ್ಯವು ಕೂಡ ಅವರಿಗೆ ಆ ಪಟ್ಟ ದಕ್ಕಿಸಿಕೊಡುವಲ್ಲಿ ಸಹಕಾರಿಯಾಗಬಹುದು ಅನ್ನೋದನ್ನು ಹೇಳಿದೆ. ಇದಲ್ಲದೆ ಮತ್ತು ಕೆಲವರಿಗೆ ಆ ಅವಕಾಶ ಸಿಗಬಹುದು. ಅದರಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೂಡ ಇದೆ. ಆದರೆ ಅವರಿಗೆ ಈ ಕ್ಷಣಕ್ಕೆ ಸುಲಭಕ್ಕೆ ಆ ಅವಕಾಶ ಸಿಗದೇ ಇರಬಹುದು. ಆದರೆ ಯೋಗಿ ಆದಿತ್ಯನಾಥ್ರಿಗೆ, ನಿತಿನ್ ಗಡ್ಕರಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ 3ರಿಗೆ ಖಚಿತವಾಗಿ ಒಂದು ವೇಳೆ ಪ್ರಧಾನಿ ಮೋದಿಯವರು ತಾವಾಗಿಯೇ 75 ವರ್ಷ ಆಗಿದೆ, ಎಲ್ರಿಗೂ ಒಂದೇ ನ್ಯಾಯ, ನನಗೂ ಒಂದೇ ನ್ಯಾಯ ಅಂತ ಏನಾದ್ರೂ PM ಪಟ್ಟದಿಂದ ಇಳಿದ್ರೆ ಒಬ್ಬರಿಗೆ ಪಕ್ಕಾ ಲಾಭ ಆಗೋದು ನಿತಿನ್ ಗಡ್ಕರಿ ಅವರಿಗೆ. ಅವರ ನಂತರದಲ್ಲಿ ಅಮಿತ್ ಶಾ ಅವ್ರಿಗೆ ಅವಕಾಶ ಸಿಗಬಹುದು. ಆದರೆ ತುಂಬ ಫೈರ್ ಬ್ರ್ಯಾಂಡ್ ಮತ್ತು ಬುಲ್ಡೋಜರ್ ಬಾಬಾ ಅನಿಸಿಕೊಂಡಂತಹ ಯೋಗಿ ಆದಿತ್ಯನಾಥರಿಗೆ 3ನೇ ಸ್ಥಾನದಲ್ಲಿ ಅವಕಾಶ ಸಿಗಬಹುದು. ಯಾಕಂದರೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಎಲ್ಲರನ್ನ
ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ನಾಯಕ ಬೇಕು ಅಂತ ಈಗ RSS ಬಯಸ್ತಿದೆ. ಆ ಲೆಕ್ಕಾಚಾರಕ್ಕೆ ಬಂದರೆ ನಿತಿನ್ ಗಡ್ಕರಿ ಅವರಿಗೆ ಅವಕಾಶ ಸಿಗಬಹುದು. ಒಂದು ವೇಳೆ ಈ ಮೂವರಲ್ಲೇ ಮುಂದಿನ ಪ್ರಧಾನಿ ಆಗಬೇಕು ಅನ್ನೋದಾದರೆ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ? ಯೋಗಿ ಅಥವಾ ಗಡ್ಕರಿಯೋ ಅಥವಾ ಅಮಿತ್ ಶಾ? ಕಮೆಂಟ್ ಮಾಡಿ.